ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಬೆಂಬಲಿತರ ಕೈವಶ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆ ಸಂಭ್ರಮ ಆಚರಿಸಿದ ಸುದ್ದಿ. ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಭುವನಹಳ್ಳಿಯ ಉಮಾ ಮುನಿರಾಜು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಣ್ಣೇಶ್ವರ ಮುನಿರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಭುವನಹಳ್ಳಿ ಮುನಿರಾಜು ಅವರು ಮಾತನಾಡಿ, ಅಧ್ಯಕ್ಷ ಸ್ಥಾನಕ್ಕೆ ಬೆಂಬಲಿಸಿದ ಎಲ್ಲಾ ಸದಸ್ಯರು ಹಾಗೂ ಪಕ್ಷದ ಮುಖಂಡರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಹಾಗೂ ಸರ್ಕಾರ ಮತ್ತು ಪಂಚಾಯಿತಿಯಿಂದ ದೊರೆಯುವ ಅನುದಾನವನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡು ಎಲ್ಲಾ ಗ್ರಾಮಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗುವುದು ಎಂದು ಹೇಳಿದರು. ಯಾವ ರೀತಿ ಬೆಳವಣಿಗೆ ಆಯಿತು ಮತ್ತೆ ಈ ಮುಂದಿನ ಒಂದು ಯೋಜನೆಗಳು ಯಾವ ರೀತಿ ರೂಪಿಸಿಕೊಂಡಿದೆ, ಪಂಚಾಯಿತಿ ಯಾವ ರೀತಿ ನಡೀತಾ ಇದೆ? ಹಿಂದಿನ ಅವಧಿಯಲ್ಲಿ ಇದ್ದಂಥ ಆಡಳಿತ ಮಂಡಳಿ ಬೇಸೆತ್ತು ಜನ ಕಾಂಗ್ರೆಸ್ ಪರ ವಾಲಿದ್ರಿಂದ ಈ ಥರ ವಾತಾವರಣ ಸೃಷ್ಟಿಯಾಗಿದೆ. ಮಸಾಗಿದೆಯಲ್ಲ, ಪಂಚಾಯಿತಿ ಅಭಿವೃದ್ಧಿಗೆ ಏನು ಒತ್ತು ನೀಡ್ತೀರಿ? ಯಾವ ರೀತಿ ಸಲಹೆ ಸೂಚನೆ ಮುಂದಿನ ಆಡಳಿತಕ್ಕೆ? ಮುಂದಿನ ಆಡಳಿತಕ್ಕೆ ನಾವು ಈಗಾಗಲೇ ಭಾಳಷ್ಟು ಕಾಮಗಾರಿ ಮುಗಿದಿದೆ. ಯಾವುದು ಕೊರತೆ ಇದೆಯೋ ಅದನ್ನು ನೋಡಿ ನಾವು ಎಲ್ಲ ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ಕುಡಿಯೋ ನೀರು ಎಲ್ಲ ಕಡೆ ಚೆನ್ನಾಗಿದೆ. ಈಗ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮಾಡಿ ತುಲನಾತ್ಮಕವಾಗಿ ನಾವು ಯಾವ ಕೆಲಸ ಮಾಡಿದ್ರೆ ಇಲ್ಲಿ ಜನರಿಗೆ ಅವಶ್ಯಕತೆ ಇದೆಯೋ ಅಂಥ ಕೆಲಸಗಳನ್ನ ಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಗೆ 2ನೇ ಅವಧಿಗೆ ಅವಿರೋಧವಾಗಿ ಚುನಾಯಿತರಾಗಿರುವ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನ ಒಳಗೊಂಡು ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾರೆಂಬ ವಿಶ್ವಾಸ ನನಗೆ ಇದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಉಮಾಜಿರವರು ಅಧ್ಯಕ್ಷರಾಗಿ, ಅಣ್ಣೇಶ್ವರ ವಾರ್ಡ್ನಿಂದ ಚುನಾಯಿತರಾದಂಥ ಮುನಿರಾಜಪ್ಪ ಹೆನ್ರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಈಗ 7.5 ವರ್ಷದಿಂದ JDS ಆಡಳಿತ ನಮ್ಮ ಪಂಚಾಯಿತಿಯಲ್ಲಿತ್ತು. ಅದಕ್ಕೆ ಹಿಂದೆ 5 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಇತ್ತು. ಆಗ ತಮಗೆಲ್ಲ ಗೊತ್ತಿದೆ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ನಡೀತಾ ಇತ್ತು. ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲೇ ಒಂದು ಹೆಸರು ಮಾಡಿದಂಥ ಪಂಚಾಯಿತಿ ಇದು. ಅದಾದಮೇಲೆ ಇನ್ನೂ ಹೆಚ್ಚಿನ ಅನುದಾನ ಮತ್ತು ತೆರಿಗೆ ಹಣ ಬಂದರೂ ಅಭಿವೃದ್ಧಿ ಕಡೆ ಗಮನ ಕೊಡದೆ ಕಾಲಹರಣ ಮಾಡಿಕೊಂಡು ಯಾವುದೇ ಅಭಿವೃದ್ಧಿನೂ ಮಾಡದೆ ಇದ್ದಿದ್ದರಿಂದ ಇವತ್ತು ಅದೇ ಪಕ್ಷದ 3 ಜನ ಸದಸ್ಯರು ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗಿ ನಾವು ಮೊದಲು 2.5 ವರ್ಷದಲ್ಲಿ ಚುನಾಯಿತರಾದಾಗ 9 ಜನ ಚುನಾಯಿತರಾಗಿದ್ವಿ. ಇವತ್ತು 12 ಜನ ಆಗಿದ್ವಿ. ಅವರ ಬೆಂಬಲದಿಂದ ನಾವು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮೊದಲನೆಯದಾಗಿ ಸ್ವಚ್ಛತೆ ಮತ್ತು ಒಳಚರಂಡಿಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ಯೋಚನೆ ಮಾಡಿದ್ದೀವಿ. ಅದರ ಜೊತೆಗೆ ಕುಡಿಯೋ ನೀರು ಇರ್ಬೋದು ಮತ್ತು ಈಗೇನು ಗ್ರಾಮಗಳಲ್ಲಿ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸ್ತಾ ಇಲ್ಲ. ಹಿಂದೆ ಇದ್ದಂಥ ಇದರಲ್ಲಿ ಏನಿತ್ತು ಅದೇ ಥರ ಅಭಿವೃದ್ಧಿನ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಈಗ ವಿರೋಧ ಪಕ್ಷದವರು ಇವತ್ತು ವರದೇ ಇರ್ಬೋದು ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು 19 ಜನ ಸದಸ್ಯರೇನಿದ್ದೀವಿ ನಾವು 19 ಜನ ಸದಸ್ಯರು ಒಟ್ಟಿಗೆ ಅಭಿವೃದ್ಧಿನ ಮಾಡಿ ಹಿಂದೆ ಏನು ಹೆಸರು ಮಾಡಿತ್ತು ಈ ಅಣ್ಣೇಶ್ವರ ಪಂಚಾಯಿತಿ ಆ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಅಂತೇಳಿ ನಾವು ಇವತ್ತು ಎಲ್ಲ ಸದಸ್ಯರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದನ್ನು ಈಗ ಪ್ರಾರಂಭ ಮಾಡ್ತೀವಿ. ಈ ಬಾಡಿ ನಾವು ಬಂದಿದ್ದೀವಿ. ಮೊದಲನೇ ಸಭೆಯಲ್ಲೇ ಅದು ಆ್ಯಕ್ಚುಲಿ ಈಗ ಎಲ್ಲರೂ ಯೋಚನೆ ಮಾಡಿದ್ದೀವಿ. ನಾವು ಎಲ್ಲ ಗ್ರಾಮಗಳಲ್ಲೂ ಸರ್ಕಾರಿ ಜಾಗ ಎಲ್ಲಿದೆಯೋ ಅದನ್ನು ಫಸ್ಟ್ ಗುರುತಿಸುವಂಥ ಕೆಲಸ ಆಗಬೇಕು. ಗುರುತಿಸಿ ನಿವೇಶನ ರಹಿತರಿಗೆ, ಯಾಕೆಂದರೆ ಇದು ಹೆಸರಿಗೆ ಶ್ರೀಮಂತ ಪಂಚಾಯಿತಿ, ಬಟ್ ಇಲ್ಲಿರತಕ್ಕಂಥ ಜನ ಬಡ ಜನನೇ ಹೆಚ್ಚಿಗೆ ಇದೆ. ಅದಕ್ಕಾಗಿ ನಾವು ನಿವೇಶನ ರಹಿತರಿಗೆ ಮೊದಲನೇ ಆದ್ಯತೆಯಾಗಿ ನಿವೇಶನ ಕೊಡೋದಕ್ಕೆ 100ಕ್ಕೆ 100 ಪಾಲು ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಉಪಾಧ್ಯಕ್ಷ ಅಣ್ಣೇಶ್ವರ ಮುನಿರಾಜು ಮಾತನಾಡಿ, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಂದಿರುವ ಗ್ರಾಮ ಪಂಚಾಯಿತಿಯಾಗಿದ್ದು ತೆರಿಗೆ ಮತ್ತು ಸರ್ಕಾರದ ಅನುದಾನಗಳನ್ನು ಗ್ರಾಮದ ಅಭಿವೃದ್ಧಿಗೆ ಉತ್ತಮ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಲಾಗುವುದು. ಗ್ರಾಮಸ್ಥರು ಹಾಗೂ ಸರ್ವ ಸದಸ್ಯರು ಕೊಟ್ಟಿರುವ ಅಧಿಕಾರವನ್ನ ಸದುಪಯೋಗ ಪಡಿಸಿಕೊಂಡು ಗ್ರಾಮೀಣ ಭಾಗದ ಎಲ್ಲ ವರ್ಗದವರ ಅಭಿವೃದ್ಧಿಗೆ ಶ್ರದ್ಧೆಯನ್ನ ವಹಿಸಿ ಕೆಲಸವನ್ನ ಮಾಡುವೆ ಎಂದರು. ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ನೂತನ ಅಧ್ಯಕ್ಷರಾದ ಶ್ರೀಮತಿ ಉಮಾ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು
ಆಗಿ ಆಯ್ಕೆಯಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀ ಮುನಿರಾಜಪುರ ಅವರಿಗೆ ನಿಮ್ಮೆಲ್ಲರ ಹೃತ್ಪೂರ್ವಕ ಚುನಾವಣಾ ಪ್ರಕ್ರಿಯೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತಹ ನಮ್ಮ ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಶ್ರೀಮತಿ ನಳಿನಾಕ್ಷಿ ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಯ ಕೇಂದ್ರ ಬಿಂದುಗಳು ಆಯ್ಕೆ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಅನ್ನೇಶ್ವರ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಹಾಗೆ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಮಗೆ ಸಹಕಾರ ನೀಡಿ ನಮ್ಮೊಂದಿಗೆ ಭಾಗಿಯಾದಂತಹ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರಿಗೆ ಮತ್ತು ಮುಖ್ಯವಾಗಿ ನಮ್ಮೆಲ್ಲ ಹೆಚ್ಚಿನ ಮಾಧ್ಯಮ ಮಿತ್ರರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಮಾತನ್ನು ನಮಸ್ಕಾರ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾವತಿ ವೇಣುಗೋಪಾಲ್ ಹಾಗೂ ಚಿಕ್ಕಸಣ್ಣೆ ಮುಕುಂದ ಅವರು ಜೆಡಿಎಸ್ ತೊರೆದು ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಸ್ವಲ್ಪ ಹಿಂದ್ಗಡೆಯಿಂದ ಕವರ್ ಮಾಡ್ತಾರೆ. ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಎಲ್ಲ ಕವರ್ ಆಗಲ್ಲ, ಮುಂದೆ ಇರೋರು ಯಾರು ಬರೋ ಜಾಗ. ಅಧ್ಯಕ್ಷರು ಕೊಡ್ತೀವಿ ಅಂತ ಹೇಳಿದ್ರು 2.5 ವರ್ಷದಲ್ಲಿ ಅಧ್ಯಕ್ಷರು ಕೊಡದೇ ಇದ್ದಿದ್ದಕ್ಕೆ ನಾವು ಎಷ್ಟು ಜನ ಸೇರ್ಪಡೆ ಆಗಿದೆ? ಇಬ್ರು, ಒಟ್ಟು 3 ಜನ. ಆದರೆ ಈಗಿಬ್ರು, ಮುಂಚೆ ಒಬ್ಬರು. ಈಗ ಕಾಂಗ್ರೆಸ್ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡು ಇವತ್ತು ಸೇರ್ಪಡೆ ಆಗಿದೆ? ನಂಬಿಕೆ, ಅಭಿವೃದ್ಧಿ. ನಿಮ್ಮ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಕಡೆಗಣಿಸಿದ್ರು? ನಾವು ಬಂದಿದ್ದೀವಿ ಅಂತ ಎಲ್ಲ ಕೆಲಸ ನಡೀತಿದೆ. ನಾವು ನಮಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡದೇ ಇದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಜಗನ್ನಾಥ್, ಕೆಸಿ ಮಂಜುನಾಥ್, ಎಂ ನಾರಾಯಣಸ್ವಾಮಿ, ಚಂದ್ರಶೇಖರ್, ಯರ್ತಿಗಾನಹಳ್ಳಿ ಗೋಪಾಲ್, ಬೈರದೇನಹಳ್ಳಿ ಜಯರಾಮೇಗೌಡ, ಲಕ್ಷ್ಮಣ್ ಗೌಡ, ಬೈಚಾಪುರ ರಾಜಣ್ಣ, ಕನ್ನಮಂಗಲ, ಪಾಟಾಲಪ್ಪ, ಗೋಪಾಲಕೃಷ್ಣ, ಚಿಕ್ಕಸಣ್ಣೆ ಮುನಿಯಪ್ಪ, ನಂದಕುಮಾರ್, ದೊಡ್ಡಸಣ್ಣೆ ನಂಜೇಗೌಡ, ಪಂಚಾಯಿತಿ ಸದಸ್ಯರುಗಳಾದ ರಾಜಣ್ಣ, ಗೋಪಾಲ್, ಮಂಜುಳಾ, ವೆಂಕಟೇಶ್, ರುಕ್ಮಿಣಿಯಮ್ಮ, ಶಿಲ್ಪಾ ವೆಂಕಟೇಶ್, ಚುನಾವಣಾಧಿಕಾರಿ ನಳಿನಾಕ್ಷಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗರಾಜು, ಕಾಂಗ್ರೆಸ್ ಅಭಿಮಾನಿಗಳು ಹಾಜರಿದ್ದು ಬೃಹತ್ತಾಕಾರದ ಹೂಮಾಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ 1. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ವರದಿ. ತಾಲೂಕಿನ ಗಂಗಾವಾರ ಮತ್ತು ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆ ಮತ್ತು ಈ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ಸದಸ್ಯರು ಇದ್ದರೂ ಸಹ ಈ ಎರಡೂ ಪಾರ್ಟಿಗಳು ಯಾವುದೇ ಅಡಚಣೆ ಇಲ್ಲದೆ ಸ್ವತಂತ್ರ ಅಭ್ಯರ್ಥಿ ಕಮಲೇಶ್ ರವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಒಮ್ಮತವಾಗಿ ಆಯ್ಕೆ ಮಾಡಿರುವುದು ವಿಶೇಷ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಗಂಗಾವರ ಮತ್ತು ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ದೇವನಾಯಕನಹಳ್ಳಿ ಕಮಲೇಶ್, ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಉಮೇಶ್ ರವರು, ಗಂಗಾವರ ಮತ್ತು ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ದೇವನಾಯಕನಹಳ್ಳಿ ಕಮಲೇಶ್ ಮಾತನಾಡಿ, ಸರ್ಕಾರದಿಂದ ಬರುವ ಅನುದಾನವನ್ನ ಬಳಸಿಕೊಂಡು ತಾರತಮ್ಯವನ್ನ ಮಾಡದೆ ಎಲ್ಲಾ ಗ್ರಾಮಗಳ ಮೂಲ ಸೌಕರ್ಯಗಳಿಗೆ ಒತ್ತನ್ನ ಕೊಟ್ಟು ಗ್ರಾಮಗಳ ಅಭಿವೃದ್ಧಿಗೆ ಮೊದಲು ಆದ್ಯತೆಯನ್ನ ನೀಡುತ್ತೇನೆ ಎಂದು ಗಂಗಾವರ ಮತ್ತು ಚೌಡಪ್ಪನಹಳ್ಳಿ ಪಕ್ಷೇತರ ಅಭ್ಯರ್ಥಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ದೇವನಾಯಕನಹಳ್ಳಿಯ ಕಮಲೇಶ್ ಅಭಿಪ್ರಾಯವನ್ನ ಪಟ್ಟರು. ಗಂಗಾವರ ಚೌಡಪ್ಪನಹಳ್ಳಿಯ ಗ್ರಾಮ ಪಂಚಾಯಿತಿಯ ಒಟ್ಟು 17 ಸದಸ್ಯರಿದ್ದು ಉಪಾಧ್ಯಕ್ಷೆಯಾಗಿ ಲಕ್ಷ್ಮಮ್ಮ ಉಮೇಶ್ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮಣ್ ಗೌಡ, ಚೌಡಪ್ಪನಹಳ್ಳಿ ಲೋಕೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಬೈರೇಗೌಡ, ಶಂಕರಪ್ಪ, ಮಂಜುನಾಥ್, ಭಟ್ರಮಾರೇನಹಳ್ಳಿ, ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಶ್ರೀನಿವಾಸ್,
ಕಾರ್ಯದರ್ಶಿ ತಿಮ್ಮೇಗೌಡ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಚುನಾವಣಾ ಅಧಿಕಾರಿ, ಪಿಡಿಒ ಅಧಿಕಾರಿ, ಅಭಿಮಾನಿಗಳು ಹಾಜರಿದ್ದು ಸಿಹಿ ಹಂಚಿ ಪಟಾಕಿಯನ್ನ ಸುಡಿಸಿ ಹೂಮಾಲೆಗಳನ್ನು ಅರ್ಪಿಸಿ ಸಂಭ್ರಮಿಸಿದರು.